ಹಾಂ ಓಕೆ. ಬಂಧುಗಳೇ ನಮಸ್ಕಾರ. ನನ್ನ ಹೆಸರು ಅಡಗೂರು ಶ್ರೀನಿವಾಸ್ ಅಂತ, ಭರವಸೆ ಬೆಳಕು ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ. ಏನಪ್ಪ ಇವತ್ತು ಈ GPS ಲೈವಲ್ಲಿ ವಿಡಿಯೋ ಬಂದಿರೋದು ಅಂತಂದರೆ, ಚನ್ನರಾಯಪಟ್ಟಣ ತಾಲೂಕು ಕಸ್ಬಾ ಹೋಬಳಿ ಯಾಚನಹಳ್ಳಿ ಗ್ರಾಮ ಪಕ್ಕದಲ್ಲಿರ್ತಕ್ಕಂಥ ಚನ್ನರಾಯಪಟ್ಟಣ ಟು ಮೈಸೂರು ರಸ್ತೆ ಇದು. ಈ ಮೈಸೂರು ರಸ್ತೆಯಲ್ಲಿ ಏನು ಈ ಡ್ರೈನೇಜು ಮೈನ್ ರೋಡಲ್ಲಿ ಗುಂಡಿ ಬಿದ್ದಿದೆಯೋ, ಈ ಗುಂಡಿ ಬಿದ್ದಿರೋದನ್ನ ಸಂಬಂಧಪಟ್ಟ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಇದ್ದ ಗಮನ ಹರಿಸಿ ನೋಡಿಲ್ಲ. ನಾವು ಹಲವಾರು ಬಾರಿ ಹೇಳಿದ್ರು ಕೂಡ ಇದ್ರ ಬಗ್ಗೆ ಗಮನ ಹರಿಸಿಲ್ಲ ಅವರು. ನೋಡಿ, ಈ ಗುಂಡಿ ಒಳಗಡೆ ಮೊನ್ನೆ ದಿವಸ ಮಳ್ಳೆನಹಳ್ಳಿ ಗ್ರಾಮದವರು ಬಿದ್ದು ಇಬ್ಬರು ಮಕ್ಕಳು ತುಂಬ ಕೋಮಾ ಸ್ಥಿತಿಗೆ ಹೋಗಿದ್ದಾರೆ. ಈ ತಂದೆ ಮಕ್ಕಳಿಗೆ ಏನಾದರೂ ಅನಾಹುತ ಆದರೆ ಖಂಡಿತವಾಗೂ ಈ ರೋಡ್ ಕೆಲಸ ಮಾಡಿದ್ರಲ್ಲ ಕಾಂಟ್ರಾಕ್ಟ್ರು, ಅವ್ರಿಗೆ ಮತ್ತು ಇಂಜಿನಿಯರ್ಗೆ ಸಂಬಂಧಪಟ್ಟಂಥ ಇಂಜಿನಿಯರೇ ನೇರ ಹೊಣೆಗಾರರಾಗ್ತಾರೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಬಂಧುಗಳೇ. ನೋಡಿ ಯಾವ ರೀತಿ ಗುಂಡಿ ಬಿದ್ದಿದೆ. ಈ ಗುಂಡಿನ ಮೇನ್ ರಸ್ತೆಯಲ್ಲಿ ಬರಬೇಕಾದ್ರೆ ಯಾರಿಗೂ ಕೂಡ ವೆಹಿಕಲಲ್ಲಿ ತಕ್ಷಣ ಗೊತ್ತಾಗಲ್ಲ. ಇದಕ್ಕೊಂದು ಬಣ್ಣ ಬಡ್ದು ಇದು ಇಮಿಡಿಯೇಟಾಗಿ ದುರಸ್ತಿ ಮಾಡಿ ಸರಿ ಮಾಡಿಸಿದ್ರೆ ಅನಾಹುತ ತಪ್ಪಿಸ್ಬೋದು. ಈ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಇಂಥ ಯಾರು ಗಮನ ಹರಿಸ್ತಾ ಇಲ್ಲ, ಎಲ್ಲ ಬೇಜವಾಬ್ದಾರಿತನ ತೋರಿಸ್ತಾ ಇದ್ದಾರೆ. ಆದ್ದರಿಂದ ಇಲ್ಲಿ ಏನು ಅನಾಹುತ ಆಗಿ ಬೈಕಲ್ಲಿ ಬಿದ್ದು ತುಂಬ ಅನಾಹುತ ಈಡಾಗ್ತಾ ಇದ್ದಾರೆ. ಮತ್ತು ಯಾವುದೇ ವೆಹಿಕಲಲ್ಲೂ ಕೂಡ ತುಂಬ ಅನಾಹುತ ಆಗ್ತಾ ಇದ್ದಾವೆ. ಇಲ್ಲಿ ಮುಂದಿನ ದಿನಗಳಲ್ಲಿ ಇದೇ ರೀತಿ ಅನಾಹುತ ಆಗ್ತಾ ಇದ್ರೆ ಇದಕ್ಕೆಲ್ಲ ನೇರ ಹೊಣೆಗಾರರು ಈ ರಸ್ತೆ ಮಾಡಿದಂಥ ಕಾಂಟ್ರಾಕ್ಟು ಮತ್ತು ಇದು ಸಂಬಂಧಪಟ್ಟಂಥ ಇಂಜಿನಿಯರು ಮತ್ತು ಈ ಸಂಬಂಧಪಟ್ಟಂಥ ಲೋಕೋಪಯೋಗಿ ಅಧಿಕಾರಿಗಳೇ ನೇರ ಜವಾಬ್ದಾರ ಆಗ್ತಾರೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಬಂಧುಗಳೇ. ದಯಮಾಡಿ ಚನ್ನರಾಯಪಟ್ಟಣ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ತಕ್ಷಣ ಈ ವಿಡಿಯೋ ನೋಡಿ, ಸಾಮಾಜಿಕ ಜಾಲತಾಣದಲ್ಲಿ ಬಂದಿರತಕ್ಕಂಥ ಈ ವಿಡಿಯೋನಾದರೂ ನೋಡಿ ತಕ್ಷಣ ಸ್ಥಳ ಪರಿಶೀಲಿಸಿ ಇದಕ್ಕೆ ಏನು ಗುಂಡಿ ಮುಚ್ಚುವ ಪ್ಯಾಚ್ ಮಾಡಿ ಸರಿಪಡಿಸ್ಬೇಕು ತಕ್ಷಣ. ಮತ್ತು ಮಳ್ಳೆನಹಳ್ಳಿ ಗ್ರಾಮದಲ್ಲಿ ಏನು ಅನಾಹುತಕ್ಕೀಡಾಗಿದ್ದಾರೋ ಅವ್ರನ್ನ ಹೋಗಿ ನೋಡಬೇಕು. ಅವ್ರ ಖರ್ಚು ವೆಚ್ಚನೂ ಕೂಡ ನೀವೇ ಭರಿಸಬೇಕು ಅಂತ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾ ಇದ್ದೀನಿ ಬಂಧುಗಳೇ. ನಮಸ್ಕಾರ.